ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದೇ ಮಿಷಿನಲ್ಲಿ 3 ಕೆಲಸ ಮಾಡುವಂಥ ಮಿಷಿನ್ನ ತೋರಿಸ್ತಾ ಇದ್ದೀನಿ. ಇನ್ನು ಸ್ಟಿಚಿಂಗ್ ಆಗಿರ್ಬೋದು, ಜಿಗ್ಜಾಗ್ ಆಗಿರ್ಬೋದು, ಹಾಗೆ ನಿಮಗೆ ಎಂಬ್ರಾಯ್ಡಿಂಗು. ಸೊ ಈ 3 ಕೂಡ ನಿಮಗೆ ಒಂದೇ ಮಿಷಿನಲ್ಲಿ ಅವೈಲೇಬಲ್ ಇರುವಂಥದ್ದು. ಇನ್ನು ಸಾಮಾನ್ಯವಾಗಿ ಮಿಷಿನ್ಗಳಲ್ಲಿ 2 ಇರುತ್ತೆ, ಅಂದರೆ ಒಂದು ಸ್ಟಿಚಿಂಗು ಇಲ್ಲ ಒಂದು ಜಿಗ್ಜಾಗು, 2 ಕೂಡ ಒಂದರಲ್ಲೇ ಮಾಡ್ಕೊಳ್ಬೋದು ಅಂತ ಇರುತ್ತೆ. ಸೊ ನಿಮಗೆ ಈ ಒಂದೇ ಮಿಷಿನಲ್ಲಿ ನಿಮಗೆ 3 ಕೂಡ ಮಾಡ್ಕೊಳ್ಬೋದು. ಸ್ಟಿಚಿಂಗ್ ಆಗಿರ್ಬೋದು, ಜಿಗ್ಜಾಗು ಹಾಗೆ ಎಂಬ್ರಾಯ್ಡಿಂಗು. ಸೊ ಈ 3 ಕೂಡ ನಿಮಗೆ ಒಂದೇ ಮಿಷಿನಲ್ಲಿ ಲಭ್ಯ ಇರುವಂಥದ್ದು. ಸೊ ಅದು ಅಷ್ಟು ಕಮ್ಮಿ ಅಫೋರ್ಡಬಲ್ ಪ್ರೈಸು, ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ನಿಮಗೆ. ಸೊ ಈ 3 ಕೂಡ ಒಂದೇ ಮಿಷಿನಲ್ಲಿ ನಿಮಗೆ 3 ಮಿಷಿನ್ ಇಟ್ಕೊಂಡು ಜಾಗ ಸ್ಪೇಸ್ ಇಲ್ಲ ಅನ್ನೋ ತಲೆನೋವೇ ಬೇಡ. ಒಂದೇ ಮಿಷಿನ್ ಇಟ್ಕೊಂಡು ನೀವು ಈ 3 ಕೆಲಸ ನೀವು ಮಾಡ್ಕೊಳ್ಬೋದು. ಇನ್ನು ಎಂಬ್ರಾಯ್ಡಿಂಗ್ ಕಲ್ತಿರೋರು ಆರಾಮಾಗಿ ಈ ಒಂದು ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ನ ಮಾಡ್ಬೋದು. ಅಟ್ಲೀಸ್ಟ್ ಒಂದು ಸ್ವಲ್ಪ ಟಚ್ ಇದ್ರೂ ಕೂಡ ಸಾಕು, ಆರಾಮಾಗಿ ಇದರಲ್ಲಿ ಎಂಬ್ರಾಯ್ಡಿಂಗ್ನ ಮಾಡ್ಕೊಳ್ಳೋದು ಕಲ್ತ್ಕೊಳ್ಬೋದು, ಕಲಿಲೂಬೋದು. ಹಾಗೆ ಕಲ್ತಿದ್ರೆ ವರ್ಕು ಮಾಡ್ಬೋದು. ಸೊ ಇದೇ ಒಂದು ಮಿಷಿನ್ ಇಟ್ಕೊಂಡು ಎಷ್ಟೋ ಜನ ಬರೀ ಎಂಬ್ರಾಯ್ಡಿಂಗ್ ಮಾಡ್ಕೊಂಡೇ ಒಳ್ಳೊಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ಸೊ ಅದು ಯಾವ ಮಿಷಿನ್ ಅಂತ ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸೊ ಅದೆಲ್ಲ ಎಷ್ಟೆಲ್ಲ ಬೆಸ್ಟ್ ಇದೆ, ಹಾಗೆ ಏನು ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ, ಸೊ ಏನು ಪ್ರೈಸ್ಗೆ ಸಿಗ್ತಾ ಇದೆ, ಸೊ ಯಾಕೆ ಜನ ತುಂಬ ಇಷ್ಟಪಡ್ತಾರೆ ಈ ಒಂದು ಮಿಷಿನ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ನೋಡ್ತಾ ಇರೋದು ಬಂದುಬಿಟ್ಟು ರಾಯಲ್ಸನ್ ಜಿಗ್ಜಾಗು 130K ಟೈಪ್ ಮಿಷಿನ್ ಆಗಿದೆ. ಇದು ಒಂದು ಇಂಡಸ್ಟ್ರಿಯಲ್ ಸ್ಟೈಲ್ ಜಿಗ್ಜಾಗ್ ಸೇವಿಂಗ್ಸ್ ಮಿಷಿನು. ಇನ್ನು ಇದರಲ್ಲಿ ಎಂಬ್ರಾಯ್ಡಿಂಗು ಮತ್ತು ಡಿಸೈನಿಂಗ್ ಕೆಲಸಕ್ಕೆ ತುಂಬಾ ಫೇಮಸ್ ಆಗಿರೋದು. ಇನ್ನು ಈ ಮಿಷಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅಂದರೆ ಇನ್ನು ಜಿಗ್ಜಾಗ್ ಸ್ಟಿಚಿಂಗು, ಎಂಬ್ರಾಯ್ಡ್ರಿ ವರ್ಕು, ಆಮೇಲೆ ಪಿಕೋ ಸ್ಟಿಚಿಂಗು, ಬ್ಲೌಸ್ ಡಿಸೈನಿಂಗು, ನೆಕ್ ಡಿಸೈನ್ ಸ್ಟಿಚಿಂಗು, ಫ್ಯಾನ್ಸಿ ಬಾರ್ಡರ್ ಸ್ಟಿಚಿಂಗು, ಆಮೇಲೆ ಸ್ಟೆಚು ಕ್ಲಾತ್ ಸ್ಟಿಚಿಂಗು, ಡೆಕೋರೇಟಿವ್ ಡಿಸೈನ್ಸು, ಹಾಗೆ ಫ್ರೇಮ್ ವರ್ಕ್ ಎಂಬ್ರಾಯ್ಡ್ರಿ ಕೂಡ ನೀವು ಮಾಡ್ಬೋದು. ಇನ್ನು ಸಿಂಗಲ್ ನೀಡಲು ಮತ್ತು 3 ನೀಡಲ್ ವರ್ಕ್ ಕೂಡ ಇದರಲ್ಲಿ ವರ್ಕ್ ಕೂಡ ಮಾಡ್ಕೊಳ್ಬೋದು. ಇನ್ನು ಈ ಮಿಷಿನ್ ಯಾಕೆ ಫೇಮಸ್ಸು ಅಂತ ಅನ್ನೋದಾದ್ರೆ ಇನ್ನು ಹೆವಿ ಡ್ಯೂಟಿ ಇರುತ್ತೆ, ಹೆವಿ ಬಾಡಿ. ಇನ್ನು ಈ ಮಿಷಿನ್ ಕಾಸ್ಟು ಐರನ್ ಬಾಡಿಯಿಂದ ಇರೋದ್ರಿಂದ ಇನ್ನು ತುಂಬಾ ಸ್ಟ್ರಾಂಗು, ದೀರ್ಘಕಾಲವಾಗಿ ಕೂಡ ನಿಮಗೆ ಪ್ರಾಬ್ಲಮ್ ಇಲ್ಲದೇ ಕೆಲಸನ ಮಾಡುತ್ತೆ. ಇನ್ನು ಜಿಗ್ಜಾಗ್ ಕ್ವಾಲಿಟಿ ಡಿಸೈನ್ ಸ್ಟಿಚಿಂಗು ತುಂಬ ಕ್ಲೀನಾಗಿ ಬರುತ್ತೆ. ಬ್ಲೌಸ್ ಡಿಸೈನರ್ಗೆ ತುಂಬಾ ಯೂಸ್ಫುಲ್ ಇದು. ಇನ್ನು ಕೈಯಿಂದ ಎಂಬ್ರಾಯ್ಡ್ರಿ ಡಿಸೈನ್ ಕಂಟ್ರೋಲ್ ಮಾಡ್ಬೋದು. ಕ್ರಿಯೇಟಿವ್ ಆಗಿ ಕೆಲಸ ಸೂಪರ್ ಮಿಷಿನು. ಇನ್ನು ಮೋಟಾರ್ ಜೊತೆ ಫಾಸ್ಟ್ ವರ್ಕಿಂಗ್ ಕೂಡ ಇರುತ್ತೆ. ಇನ್ನು ಮೋಟಾರ್ ಹಾಕಿದ್ರೆ ಸ್ಪೀಡ್ ಜಾಸ್ತಿ. ಕಮರ್ಷಿಯಲ್ ಟೈಲರಿಂಗ್ ಶಾಪ್ಗೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಈಸಿ. ಪ್ರೊಫೆಷ್ನಲ್ ಬೋಟಿಕ್ ಓನರ್ಸ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ನೀವು ಸರ್ವಾ ಮೋಟರ್ನ ಕೂಡ ಬೇಕಾದ್ರೂ ಹ್ಯಾಡ್ನ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಅಡ್ವಾಂಟೇಜ್ ಹೇಳ್ತೀನಿ. ಸೊ ಇದ್ರದ್ದು ಅಡ್ವಾಂಟೇಜ್ ಬಂದುಬಿಟ್ಟು ಇನ್ನು ಲಾಂಗ್ ಲೈಫ್ ಮಿಷಿನು, ಹಾಗೆ ಲೋ ಮೇಂಟೆನೆನ್ಸ್ ಇರುತ್ತೆ. ಇನ್ನು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಔಟ್ಪುಟ್ಟು, ಹಾಗೆ ಹೆವಿ ಕ್ಲಾತು ಕೂಡ ಸ್ಟಿಚ್ ಮಾಡ್ಬೋದು. ಬೋಟಿಕ್ ಬಿಸ್ನೆಸ್ಗೆ ತುಂಬಾ ಬೆಸ್ಟು. ಕಸ್ಟಮ್ ಡಿಸೈನ್ ವರ್ಕ್ ಈಸಿ. ಇನ್ನು ಜಿಗ್ಜಾಗು ಸ್ಟ್ರೈಟ್ ಸ್ಟಿಚ್ಚು ಎರಡೂ ಕೂಡ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಇದರಲ್ಲಿ. ಇನ್ನು ಬಿಗಿನರ್ಸ್ಗೆ ಫಸ್ಟ್ ಟೈಮು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಇನ್ನು ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಕಂಟ್ರೋಲ್ ಕಲಿಬೋದು. ಇನ್ನು ಪ್ರಾಪರ್ ಆಯಿಲ್ ಮೇಂಟೆನೆನ್ಸ್ ಮಾಡಬೇಕು. ವೆಯ್ಟು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಈ ಟೇಬಲ್ ಸ್ಟ್ಯಾಂಡು ಪೆಡಲ್ಲು, ಈ ಸ್ಟ್ಯಾಂಡ್ ಇಲ್ಲದೇ ಇಂಡಸ್ಟ್ರಿಯಲ್ ಮಿಷಿನು ಪ್ರಾಪರ್ಲಿ ವರ್ಕ್ ಅಂತೂ ಆಗೋದಿಲ್ಲ. ಇನ್ನು ಮಿಷಿನ್ಗೆ ಬ್ಯಾಲೆನ್ಸು, ಸ್ಪೀಡ್ ಕಂಟ್ರೋಲು ಮತ್ತು ಸ್ಮೂತ್ ಸ್ಟಿಚಿಂಗ್ ಕೂಡ ಇಲ್ಲದೇ ಇರುವಂಥ ಸ್ಟ್ಯಾಂಡು. ಇಂಡಸ್ಟ್ರಿಯಲ್ ಸೇವಿಂಗ್ ಮಿಷಿನು ಸ್ಟ್ಯಾಂಡರ್ಡ್ ಡಿಸೈನಿಂಗ್ ಟು ಸಪೋರ್ಟ್ ಹೆವಿ ಡ್ಯೂಟಿ ಮಿಷಿನ್ ಆ್ಯಂಡ್ ಇನ್ಕ್ಲೂಡ್ ಪೆಡಲ್ ಸಿಸ್ಟಮ್ ಫಾರ್ ಮೋಟಾರ್ ಕಂಟ್ರೋಲ್. ಸೊ ಈ ಒಂದು ಪೆಡಲ್ಲು ನೀವು ಕಾಲಿನಿಂದ ಒತ್ತೋ ಭಾಗ, ಇದರಿಂದ ಮಿಷಿನ್ ಸ್ಪೀಡ್ ಕಂಟ್ರೋಲ್ನ ಮಾಡ್ಕೊಳ್ಬೋದು. ಸ್ಲೋ ಆಗಿ ಒತ್ತಿದ್ರೆ ಸ್ಲೋ ಸ್ಟಿಚಿಂಗು, ಫಾಸ್ಟಾಗಿ ಒತ್ತಿದ್ರೆ ಫಾಸ್ಟ್ ಸ್ಟಿಚಿಂಗು. ಇನ್ನು ಇಂಡಸ್ಟ್ರಿಯಲ್ ಮಿಷಿನ್ಸ್ ನಾರ್ಮಲಿ ಫುಟ್ ಪೆಡಲ್ ಮೂಲಕನೇ ಆಪ್ರೇಟ್ನ ಮಾಡಬೇಕಾಗುತ್ತೆ. ಇನ್ನು ಪೆಡಲ್ ಮತ್ತು ಮೋಟಾರ್ ಕಂಟ್ರೋಲ್ ಮಾಡುವ ರೂಡು. ಇನ್ನು ನೀವು ಪೆಡಲ್ ಒತ್ತಿದಾಗ ಈ ರೂಡ್ ಮೋಟಾರು ಮೂವ್ಮೆಂಟು ಆಗುತ್ತೆ. ಸೊ ಓಕೆನಾ. ಇನ್ನು ಈ ಹೆವಿ ಐರನ್ ಸ್ಟ್ಯಾಂಡ್ ಇದು ಈ ಸ್ಟ್ಯಾಂಡ್ ಕಾಸ್ಟ್ ಐರನು ಸ್ಟೀಲ್ ಮೆಟೀರಿಯಲ್ನಲ್ಲಿ ಮಾಡಿರ್ತಾರೆ. ಕಾರಣ ಮೆಷಿನ್ ವೈಬ್ರೇಷನ್ ಕಡಿಮೆ ಇರಬೇಕು ಅಂತ ಹೇಳಿ. ಹೆವಿ ಸ್ಟ್ಯಾಂಡ್ ಇದ್ದರೆ ಸ್ಟಿಚಿಂಗ್ ಸ್ಮೂತ್ ಆಗಿರುತ್ತೆ. ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ ಅಂದರೆ ಸ್ಟೀಲ್ ಫಾರ್ಮ್ಸು ಬಿಲ್ಡ್ ಫಾರ್ ಸ್ಟೆಬಿಲಿಟಿ ಆ್ಯಂಡ್ ವೈಬ್ರೇಷನ್ ಕಂಟ್ರೋಲು. ಕೆಳಗೆ ರೂಬರ್ ಸಪೋರ್ಟ್ ಇರುತ್ತೆ, ಇದರಿಂದ ಫ್ಲೋರ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಇನ್ನು ಈ ಸ್ಟ್ಯಾಂಡ್ ಯಾಕೆ ಇಂಪಾರ್ಟೆಂಟು ಅಂತ ಸಿಕ್ಕಾಪಟ್ಟೆ ಇವಾಗ ನೋಡಿದ್ರಿ ಅಲ್ವಾ. ಸೊ ಇವಾಗ ಬಂದ್ಬಿಟ್ಟು ನಿಮಗೆ ಸರ್ವಾ ಮೋಟಾರ್ನ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಟೈಲರಿಂಗ್ ಫೀಲ್ಡ್ನಲ್ಲಿ ಗೇಮ್ ಚೇಂಜ್ ಆಗಿರೋದು ಈ ಸರ್ವಾ ಮೋಟಾರ್. ಓಲ್ಡ್ ಮೋಟಾರ್ಗಿಂತ ಕರೆಂಟ್ ಕಡಿಮೆ ತೊಗೊಳುತ್ತೆ, ನಾಯ್ಸ್ ಕಡಿಮೆ, ಸ್ಪೀಡ್ ಕಂಟ್ರೋಲು, ಸೂಪರ್ ಸ್ಟಿಚಿಂಗು ಕಂಟ್ರೋಲ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇನ್ನು ನಿಮಗೆ ಈ ಮೋಟಾರ್ ಮಿಷಿನ್ ರನ್ ಆಗುವಾಗ ಮಾತ್ರ ಕರೆಂಟ್ ತೆಗೆದುಕೊಳ್ಳುತ್ತೆ, ಅದರಿಂದ ಕರೆಂಟ್ ಬಿಲ್ ಕಡಿಮೆ, ಇನ್ನು ಹೀಟ್ ಕಡಿಮೆ, ಲಾಂಗ್ ಲೈಫು. ಸರ್ವಾ ಮೋಟಾರ್ ಕ್ಯಾನ್ ಸೇವ್ಡ್ ಅರೌಂಡ್ 60 to 70 ಎಲೆಕ್ಟ್ರಿಸಿಟಿ ಕಂಪೇರ್ಡ್ ವಿತ್ ಕ್ಲಚ್ ಮೋಟಾರ್ಸ್. ಓಕೆನಾ. ಇನ್ನು ನಾಯ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಕ್ಲಚ್ ಮೋಟಾರ್ ಗರ್ ಗರ್ ಅಂತ ಸೌಂಡ್ ಮಾಡುತ್ತೆ, ಆದರೆ ಸರ್ವಾ ಮೋಟಾರು ಆಲ್ಮೋಸ್ಟ್ ಸೈಲೆಂಟು, ಅದರಿಂದ ಮನೆಯಲ್ಲೂ ಕೂಡ ಕಂಫರ್ಟಬಲ್ ಆಗಿ ಕೆಲಸನ ಮಾಡ್ಬೋದು.
ಇನ್ನು ಯೂಸರ್ಸ್ ಆಫ್ಟೇನ್ ಪರ್ಫರ್ ಸರ್ವೋ ಮೋಟರ್ ಬಿಕಾಸ್ ದೇ ರನ್ ಮಚ್ ಕ್ವಾಟರ್ ದೆನ್ ಕ್ಲಾತ್ ಮೋಟಾರ್ಸು. ಈ ಮೋಟಾರ್ನಲ್ಲಿ ಸ್ಪೀಡ್ ಅಡ್ಜಸ್ಟ್ನ ಮಾಡ್ಕೊಳ್ಬೋದು. ಸ್ಲೋ ಸ್ಟಿಚಿಂಗ್ ಬೇಕಾ, ಫಾಸ್ಟ್ ಸ್ಟಿಚಿಂಗ್ ಬೇಕಾ, ನೀವೇ ಕಂಟ್ರೋಲ್ನ ಮಾಡ್ಕೊಳ್ಬೋದು. ಸರ್ವೋ ಮೋಟರ್ ಪ್ರೊವೈಡ್ ಅಡ್ಜಸ್ಟಬಲ್ ಸ್ಪೀಡ್ ಆ್ಯಂಡ್ ಸ್ಮೂತರ್ ಲೋ ಸ್ಪೀಡ್ ಕಂಟ್ರೋಲ್. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಫಾಸ್ಟ್ ಮಿಷಿನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸರ್ವೋ ಮೋಟರ್ ಸ್ಲೋ ಸ್ಪೀಡ್ನಲ್ಲಿ ಸ್ಟಿಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಸ್ಟ್ರೈಟ್ ಸ್ಟಿಚಿಂಗು ಮತ್ತು ಎಂಬ್ರಾಯ್ಡಿಂಗ್ ಕಂಟ್ರೋಲ್ ಈಸಿಯಾಗಿ ವರ್ಕ್ನ ಮಾಡ್ಕೊಳ್ಬೋದು. ಇನ್ನು ನೀವು ಜಿಗ್ಜಾಗ್ ರಾಯಲ್ಸನ್ನ ಜಿಗ್ಜಾಗ್ ಮಿಷಿನ್ಗೆ ಸರ್ವೋ ಮೋಟರ್ ಹಾಕೋದ್ರಿಂದ ಡಿಸೈನ್ ಕ್ಲೀನಾಗಿ ಬರುತ್ತೆ, ಎಂಬ್ರಾಯ್ಡಿಂಗ್ ಸ್ಮೂತ್ ಆಗುತ್ತೆ, ಹಾಗೆ ನೀಡಲ್ ಕೂಡ ಕಂಟ್ರೋಲ್ ಆಗಿ ಸಿಗುತ್ತೆ. ಇನ್ನು ಟೈಲರಿಂಗ್ ನಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕಂದ್ರೆ ಮೆಜರ್ಮೆಂಟ್ ಪರ್ಫೆಕ್ಟ್ ಇರಬೇಕು. ಅದಕ್ಕಾಗಿ ಮಿಷಿನ್ ಟೇಬಲ್ ಮೇಲೆ ಈ ರೂಲರ್ನ ಸ್ಕೇಲ್ನ ತುಂಬ ಯೂಸ್ಫುಲ್ ಆಗಿರುತ್ತೆ. ಚಿಕ್ಕದಾಗಿ ಕಾಣಿಸುತ್ತೆ, ಅದು ಟೈಲರ್ಗೆ ತುಂಬಾ ಇಂಪಾರ್ಟೆಂಟ್ ಟೂಲ್ ಇದು. ಇನ್ನು ಈ ಟೇಬಲ್ ಮೇಲೆ ಈ ಮೆಜರ್ಮೆಂಟ್ ಯಾಕೆ ಹಾಕಿರ್ತಾರೆ ಅಂದರೆ ಇನ್ನು ಬ್ಲೌಸ್ ನೆಕ್ಕು, ಸ್ಲೀವ್ ಬಾರ್ಡರು, ಪೈಪಿಂಗು, ಡಿಸೈನ್ ಇವೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ ಅಂತ ಹಾಕಿರ್ತಾರೆ. ಇನ್ನು ನಿಮಗೆ ಮತ್ತೆ ಇಂಚ್ ಟೇಪ್ ತೊಗೊಳ್ಬೇಕಾಗಿರೋಲ್ಲ, ಟೇಬಲ್ ಮೇಲೆ ಮೆಜರ್ಮೆಂಟ್ನ ನೋಡಿ ವರ್ಕ್ನ ಮಾಡ್ಕೊಳ್ಬೋದು. ಇನ್ನು ಫ್ಯಾಬ್ರಿಕ್ ಲೈನ್ ಸ್ಟ್ರೈಟಾಗಿ ಮಾರ್ಕ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಟೇಬಲು. ಒಟ್ಟಾರೆಯಾಗಿ ನೋಡೋದಾದರೆ ನಿಮಗೆ ಇದು 3-in-1 ಮಿಷಿನ್ ಅಂತಲೇ ಹೇಳ್ಬೋದು. ನೀವು ಜಿಗ್ಜಾಗ್ ಮಿಷಿನ ನೋಡಿದ್ರಿ ಅಲ್ವಾ, ಆಲ್ಮೋಸ್ಟ್ ನಿಮಗೆ ವರ್ಕ್ ಮಾಡ್ತೀವಿ ಅಂತ ಅಂದರೆ ಇದೇ ಮಿಷಿನಲ್ಲೇ. ಇನ್ನು ಕೆಲವು ಡರ್ಬಿ ಮತ್ತು ತುಂಬ ಮಿಷಿನ್ಸ್ಗಳು ಬರುತ್ತೆ, ಸೊ ಕಮ್ಮಿ ರೇಟಲ್ಲಿ ಜಿಗ್ಜಾಗ್ ಮಿಷಿನು. ಸೊ ಅದು ಬಂದುಬಿಟ್ಟು ನಿಮಗೆ ವರ್ಕ್ಗೆ ಅಷ್ಟು ಕಂಫರ್ಟಬಲ್ ಇರಲ್ಲ. ನಿಮಗೆ ಸ್ಟ್ಯಾಂಡು ಮತ್ತು ಅಲ್ಲಿಗೆ ಯಾವುದೇ ಆಗಿದ್ರು ಕೂಡ ಗೇಜಲ್ಲಿದ್ದರೆ ಸೊ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ. ಮತ್ತು ಈ ಥರ ಮಿಷಿನ್ಗಳಲ್ಲಿ ನಿಮಗೆ ಜಿಗ್ಜಾಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎಂಬ್ರಾಯ್ಡಿಂಗು ಸಿಕ್ಕಾಪಟ್ಟೆ ಫಿನಿಶಿಂಗ್ ಬರುತ್ತೆ. ಮತ್ತು ಸರ್ವೋ ಮೋಟರ್ ಹಾಕಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಫಿನಿಶಿಂಗ್ ಬರುತ್ತೆ. ಮತ್ತು ಇನ್ನೂ ಒಂದು ಮೇನ್ ಏನು ಗೊತ್ತಾ, ಎಂಬ್ರಾಯ್ಡಿಂಗ್ ಮಾಡೋರಿಗೆ ಇದು ಸಿಕ್ಕಾಪಟ್ಟೆ ಸೂಪರ್ ಅಂತಲೇ ಹೇಳ್ಬೋದು. ಸೊ ಎಂಬ್ರಾಯ್ಡಿಂಗ್ ಮಿಷಿನೇ ಬೇಕಾಗಿಲ್ಲ, ನೀವು ಒಂದು ಸ್ವಲ್ಪ ಕಷ್ಟಪಟ್ಟು ಕಲ್ತ್ಕೊಂಡು ಇದರಲ್ಲೇ 300 ರೂಪೀಸಿಂದನೂ ಹಾಕ್ಕೊಳ್ಬೋದು. ಕೈಯಲ್ಲೇ ಮಾಡೋದ್ರಿಂದ ನಿಮ್ಗೆ ಹೆಂಗೆ ಬೇಕೋ ಡಿಸೈನ್ಗಳನ್ನು ಮಾಡ್ಕೊಳ್ಬೋದು. ಸೊ ಫಸ್ಟು ಸ್ಕೆಚ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸ್ಕೆಚ್ ಇಲ್ದಂಗೆ ನೀವು ಕೂಡ ವರ್ಕ್ನ ಮಾಡ್ಕೊಳ್ಬೋದು. ತುಂಬ ನೋಡಿದ್ದೀನಿ ನಾನು. 300ಗೆ ಹಾಕೊಂಡು ಕೊಡೋದಾದರೆ ನೀವು ಅಟ್ಲೀಸ್ಟ್ ಒಂದು ಮಿನಿಮಮ್ 3-4 ಬ್ಲೌಸ್ಗಳು ಬಂದುಬಿಡುತ್ತೆ. ಜಿಗ್ಜಾಗ್ ಮಿಷಿನಲ್ಲಿ ತುಂಬ ಜನ ಲೈಕ್ ಮಾಡ್ತಾರೆ ಎಂಬ್ರಾಯ್ಡಿಂಗ್ ಮಾಡೋದನ್ನು, ನೋಡಿದ್ದೀವಿ ನಾವು. ಸೊ ಒಂದು 300-400ಗೆಲ್ಲ ನೀವು ಹಾಕೊಂಡು ಕೊಡೋದ್ರಿಂದ ಸೊ ಅದೊಂದು 3-4 ಮಾಡಿ ನೀವು 1000 ರೂಪಾಯಿ ದುಡಿಬೋದು. ಸೊ ನಾನು ಸುಮ್ಮನೆ ಜಸ್ಟ್ ಗೆಸ್ಸಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನೂ ಜಾಸ್ತಿ ಮಾಡ್ಬೋದು. ಜಿಗ್ಜಾಗ್ ಮಿಷನಲ್ಲಿ ಎಷ್ಟೊಂದು ಜನ ನಮಗೆ ಸ್ಟೋನ್ ಲೆಸ್ ಬೇಕು, ಬರೀ ನಮಗೆ ಈ ಥರ ಹೂವು ಕೊಡಿ, ಮಧ್ಯದಲ್ಲಿ ಒಂದು ಹೂವು ಕೊಡಿ ಸಾಕು ಅಂತ ತುಂಬ ಜನ ಬರ್ತಾರೆ. ಸಿಂಪಲ್ಲಾಗಿ ಕಲ್ತ್ಕೊಳ್ಳಿ ಸಾಕು, ತುಂಬ ಗ್ರ್ಯಾಂಡೇ ಬೇಡ, ನಿಮಗೆ ಸಿಂಪಲಾಗಿ ಮಾಡೋದು ಕಲ್ತ್ಕೊಳ್ಳಿ. ಒಂದು 250-300 ರೂಪಾಯಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ ನೀವು ಆರಾಮಾಗಿ ಕೂತ್ಕೊಂಡು ಒಂದು ದಿನಕ್ಕೆ 4-5 ಬ್ಲೌಸ್ನ ಹಾಕ್ಕೊಳ್ಬೋದು. ತುಂಬಾ ಬೆಸ್ಟ್ ಇದೆ ಎಂಬ್ರಾಯ್ಡಿಂಗ್ ಮಿಷಿನು. ಸೊ ಕಲ್ತ್ಕೊಂಡು ಮಾಡಿ. ಸೊ ಯಾವುದೇ ಒಂದು ಸಡನ್ನಾಗಿ ಬರೋದಿಲ್ಲ. ನೀವು ಒಂದು 6 ತಿಂಗಳು ಕೋರ್ಸ್ ಮಾಡಿ, ಕೋರ್ಸ್ಗೆ ಹೋಗಿ ಕಲ್ತ್ಕೊಂಡು ಆಮೇಲೆ ಇದು ತೊಗೊಳ್ಳಿ. ಬಟ್ ನಿಮ್ಗೆ ಎಂಬ್ರಾಯ್ಡಿಂಗ್ ಎಲ್ಲ ಮಾಡಬೇಕು ಅಂದರೆ ಇದು ಸಿಕ್ಕಾಪಟ್ಟೆ ಬೆಸ್ಟ್ ಮಿಷಿನ್ ಅಂತ ಹೇಳ್ತೀವಿ. ಇವಾಗ ನಾನು ನಿಮಗೆ ತೋರಿಸೋದು ಸೆಕೆಂಡ್ ಮಿಷಿನು. ಸೊ ಇದು ಸೇಲಿಗೆ ಬಂದಿದೆ. ಸೊ ಹಂಗಾಗಿ ಫಸ್ಟು ನಿಮ್ಗೆ ಇದೇ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇರೋದು ನಾನು. ಇದು ನಮ್ಮ ಹತ್ರ ಬಂದಿರೋದು ರಾಯಲ್ಸನ್ನು ಸೆಕೆಂಡ್ ಮಿಷಿನು. ಸೊ ಇದು ಅವ್ರು ತೊಗೊಂಡೇನು 1 ವರ್ಷ ಆಯ್ತು ಅಷ್ಟೇ. ಸೊ ಸೇಲ್ ಮಾಡ್ತಾ ಇದ್ದಾರೆ, ಇದನ್ನು ಸೇಲ್ಗೆ ಇಟ್ಟಿದ್ದೀವಿ. ಸೊ ನಿಮ್ಗೆ ಯಾರಿಗಾರು ಈ ವಿಡಿಯೋ ನೋಡಿ ಆ ಮಿಷಿನ್ ಬೇಕು ಅಂತ ಅಂದರೆ ಸೊ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಇದೇ ಮಿಷಿನ್ ನಿಮಗೆ ಹೊಸದು ಕೂಡ ಸಿಗುತ್ತೆ, ಫ್ರೀ ಡೆಲಿವರಿ ಇರುತ್ತೆ. ಸೊ ನಿಮಗೆ 16,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನಾನು ನಿಮಗೆ ತೋರಿಸ್ತಾರೆ ಸೆಕೆಂಡ್ಸು ಆ ಪ್ರೈಸ್ ಅಲ್ಲ. ಸೊ ಹೊಸದು ನಾನು ಹೇಳ್ತಾ ಇದ್ದೀನಿ, 16,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗು. ಸೇಮ್ ಟು ಸೇಮ್ ಮಿಷಿನು, ಇದೇ ಥರ ಹೆವಿ ಗೇಜ್ ಇರುವಂಥ ಬಾಡಿ, ತುಂಬಾ ತೂಕ ಇರುತ್ತೆ. ಸೊ ಈ ಥರ ಮಿಷಿನ್ ನಿಮಗೆ ರಾಯಲ್ಸನ್ ಮಿಷಿನು ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. 16,500 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ಮಿಷಿನು. ಸೆಕೆಂಡ್ ಮಿಷಿನ್ ಬೇಕು ಅಂದರೆ ಇಲ್ಲಿದೆ. ಸೊ ಸೆಕೆಂಡ್ ಮಿಷಿನ್ ಬೇಕು, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಮಿಷಿನ್ ಬೇಕು ಅಂದರೆ ತುಂಬ ದಿನ ಇರಲ್ಲ. ಸೊ ಇವಾಗ ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ 2 ಡೇಸ್ ಒಳಗಡೆ ನೀವು ಬುಕ್ ಮಾಡ್ಕೊಳ್ಳಿ. ಸೊ ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಮಿಷಿನ್ ಕೂಡ ನಿಮಗೆ ಪ್ರೈಸಲ್ಲಿ ಅಲ್ಲೇ ಕೂಡ ಮೆನ್ಷನ್ ಆಗಿರುತ್ತೆ. ಅವರೇ ನಿಮಗೆ ಹೇಳ್ತಾರೆ ಎಷ್ಟು ಏನು ಅಂತ ಹೇಳಿಬಿಟ್ಟು. ಸೊ ನೋಡಿದ್ರಲ್ವಾ, ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಇನ್ನು ವೀಡಿಯೋನ ನೋಡಿದ್ರಿ ಅಲ್ವಾ, ಸೊ ನಿಮಗೆ ವೀಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ. ಸೊ ಪ್ರತಿಯೊಂದು ಮಿಷಿನ್ ಬಗ್ಗೆ ನಾನು ಮಾಹಿತಿ ಕೊಡ್ತಾನೆ ಇರ್ತೀನಿ. ಸೊ ಪ್ರತಿಯೊಂದು ಯಾವ ರೀತಿ ಹೇಗೆ ಹ್ಯಾಂಡಲ್ ಮಾಡಬೇಕು, ಅದೆಲ್ಲ ಏನಿರುತ್ತೆ, ಸೊ ಅದೆಲ್ಲ ಯಾವ ರೀತಿ ಸ್ಟಿಚ್ ಬರುತ್ತೆ ಅಂತ ಪ್ರತಿಯೊಂದು ಕೂಡ ನಾನು ನಿಮಗೆ ಮಾಹಿತಿನ ಹೇಳ್ತಾ ಇರ್ತೀನಿ. ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರಲ್ಲ ಸೊ ಹಿಂಗೆಲ್ಲ ಇರುತ್ತೆ ಅಂತ. ಎಷ್ಟೋ ಜನಕ್ಕೆ ಮಿಷಿನ್ ಬಗ್ಗೆನೇ ಮಾಹಿತಿ ಒಂದಿಷ್ಟು ಕೂಡ ಗೊತ್ತಿರೋದಿಲ್ಲ. ಸೊ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಲ್ವ, ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ತೀನಿ ನಾನು. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.